ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಕ್ವಿಕ್ ಆಗಿ ನುಗ್ಗೆ ಸೊಪ್ಪಿನ ಪಲ್ಯ ಸಬ್ಜಿ ಮಾಡೋಣ. ನಿಮ್ಗೆ ಸಹ ಏನಾದ್ರೂ ಕ್ವಿಕ್ ಆಗಿ ಮಾಡ್ಬೇಕಂದ್ರೆ ಸಬ್ಜಿ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು. ನಾನು ಸಹ ಈಗ ನಮ್ಮ ಬಿಲ್ಡಿಂಗ್ ನ ಕೆಳಗಡೆ ಸೂಪರ್ ಮಾರ್ಕೆಟ್ ಉಂಟು, ಅಲ್ಲಿ ಹೋಗಿ ಫ್ರೆಶ್ ನುಗ್ಗೆ ಸೊಪ್ಪಿನ ಎಲೆ ತರ್ತೇನೆ. ಪೀನಟ್ ನೆಲಕಡಲೆ ಹಾಕಿ ಮಾಡ್ಲಿಕ್ಕಿದ್ದೇನೆ. ಕ್ವಿಕ್ ಸಹ ಹಾಗೇನೆ ರುಚಿ ಸಹ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನಂಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೇನೆ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ನೆಲಕಡಲೆಯನ್ನು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಹುರಿಯುವ, ಕ್ರಿಸ್ಪಿ ಆಗಲಿ. ಒಳ್ಳೆ ರೀತಿ ರೋಸ್ಟ್ ಆಗ್ತಾ ಬಂತು. ಸಾಕು, ಫ್ಲೇಮ್ ಆಫ್ ಮಾಡುವ. ತಣ್ಣಾದ ನಂತರ ಇದರ ಸಿಪ್ಪೆ ತೆಗೆಯುವ. ತಣ್ಣಾಗಿದೆ, ತಣ್ಣಾದ ನಂತರ ಇದರ ಸಿಪ್ಪೆ ತೆಗೆಯುವ ನಾವು. ಎರಡು ಕಟ್ಟು ನುಗ್ಗೆ ಸೊಪ್ಪು, ಇದನ್ನು ಒಳ್ಳೆ ರೀತಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೇನೆ. 3 ಬ್ಯಾಡಿಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ, 7 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 4 ಟೇಬಲ್ ಸ್ಪೂನ್ ನೆಲಕಡಲೆ, ಇದನ್ನು ನಾನು ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಇದು 3 ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಪೌಡರ್ ಮಾಡುವ, ಕೋರ್ಸ್ಲಿ ಪೌಡರ್ ಮಾಡುವ. ಈ ರೀತಿ ತರಿ ತರಿಯಾಗಿದ್ರೆ ಸಾಕು, ಕೋರ್ಸ್ಲಿ ಪೌಡರ್ ಆಗಿದೆ. ನಾನಿಲ್ಲಿ ಪಾತ್ರೆ ಇಟ್ಟಿದ್ದೇನೆ, ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ನಾವು ಕ್ಲೀನ್ ಮಾಡಿದ ಸೊಪ್ಪನ್ನು ಹಾಕೊಳ್ಳೋಣ. ಸೊಪ್ಪು ನೀರು ಬಿಡ್ತದೆ, ಸೊ ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಈಗ ನಾವು ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ. ಸೊಪ್ಪು ಬೆಂದಿದೆ, ನೀವು ನೋಡ್ಬೋದು. ಆಗ ಕ್ವಾಂಟಿಟಿ ತುಂಬಾ ಇತ್ತು, ಬೆಂದ ನಂತರ ಇದರ ಕ್ವಾಂಟಿಟಿ ಕಡಿಮೆ ಆಯಿತು. ಈಗ ನಾವು ಸಾಲ್ಟ್, ಉಪ್ಪು ಹಾಕೋಣ. ಆನಂತರ ನಾವು ರೆಡಿ ಮಾಡಿದ ಪೌಡರ್ ಅನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಪುನಃ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಬೇಯಲಿಕ್ಕೆ ಬಿಡುವ. ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ನೀವು ಬೇಕಂದ್ರೆ ಸ್ವಲ್ಪ ತೆಂಗಿನ ತುರಿ, ಕೊಕೊನಟ್ ಗ್ರೇಟೆಡ್ ಸಹ ಹಾಕೊಳ್ಬಹುದು. ತೆಂಗಿನ ತುರಿ ಹಾಕಿದ್ರೆ ಸಹ ಟೇಸ್ಟ್ ಒಳ್ಳೇದಾಗ್ತದೆ.